ಗೆಳೆಯರೇ, ಐಪಿಎಲ್ ಹಬ್ಬ ಜೋರಾಗಿದೆ. ನಮ್ಮ ಆರ್ಸಿಬಿ ತಂಡ ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ಹಾದಿಯಲ್ಲಿದೆ. ಆದರೆ ತಂಡದಲ್ಲಿರುವ ಒಬ್ಬ ಯುವ ಆಟಗಾರನ ಬಗ್ಗೆ ಈಗ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಅವರು ಬೇರೆ ಯಾರೂ ಅಲ್ಲ, ಇಂಗ್ಲೆಂಡ್ನ ಭರವಸೆಯ ಆಟಗಾರ ಜೇಕಬ್ ಬೆಥೆಲ್. ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಸರ್ ಅಲಸ್ಟೇರ್ ಕುಕ್ ಅವರು ಬೆಥೆಲ್ ಬಗ್ಗೆ ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಸ್ಟಿಕ್ ಟು ಕ್ರಿಕೆಟ್ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಕುಕ್, ಬೆಥೆಲ್ ಸಿಡ್ನಿಯಲ್ಲಿ ಆಡಿದ ರೀತಿ ನೋಡಿದರೆ ಅವರು ಆಶಸ್ ಸರಣಿಯಲ್ಲಿ ಓಪನರ್ ಆಗಿ ಆಡಬಲ್ಲರು ಎನಿಸುತ್ತದೆ. ಆದರೆ ಈಗ ಅವರು ಐಪಿಎಲ್ನಲ್ಲಿ ಬೆಂಚ್ ಕಾಯುತ್ತಿರುವುದು ಸರಿಯಲ್ಲ ಎಂದಿದ್ದಾರೆ. ಕುಕ್ ಅವರ ಮಾತುಗಳು, ಬೆಥೆಲ್ ಐಪಿಎಲ್ನಲ್ಲಿ ಆರ್ಸಿಬಿ ಪರ ಒಂದು ಪಂದ್ಯ ಆಡದೆ ಸುಮ್ಮನೆ ಕುಳಿತಿರುವುದು ಸರಿಯಾದ ನಿರ್ಧಾರವಲ್ಲ. ಅವರು ವಾರ್ವಿಕ್ ಶೈರ್ ಪರ ಕೌಂಟಿ ಕ್ರಿಕೆಟ್ ಆಡಿ ಓಪನಿಂಗ್ ಅಭ್ಯಾಸ ಮಾಡಬೇಕಿತ್ತು. ಇದು ಇಂಗ್ಲೆಂಡ್ ತಂಡಕ್ಕೂ ಸಹಾಯವಾಗುತ್ತಿತ್ತು. ಕುಕ್ ಅವರ ಈ ಟೀಕೆಗೆ ಜೇಕಬ್ ಬೆಥೆಲ್ ಸುಮ್ಮನೆ ಕೂತಿಲ್ಲ. ಸ್ಕೈ ಸ್ಪೋರ್ಟ್ಸ್ ಜೊತೆ ಮಾತನಾಡಿದ ಅವರು ಐಪಿಎಲ್ ಅನುಭವದ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಬೆಥೆಲ್ ಅವರ ಉತ್ತರ, ಐಪಿಎಲ್ ವಾತಾವರಣ ಹೇಗಿರುತ್ತದೆ ಎಂಬುದು ಇಲ್ಲಿ ಬಂದವರಿಗಷ್ಟೇ ಗೊತ್ತು. ಇಲ್ಲಿ ಪ್ಲೇಯಿಂಗ್ 11 ಅಥವಾ 12ರಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ. ಜಗತ್ತಿನ ಶ್ರೇಷ್ಠ ಆಟಗಾರರ ಜೊತೆ ಇರುವುದು ನಮ್ಮ ಆಟವನ್ನು ಉಪಪ್ರಜ್ಞಾವಸ್ಥೆಯಲ್ಲೇ ಸಬ್ಕಾನ್ಷಿಯಸ್ಲಿ ಸುಧಾರಿಸುತ್ತದೆ. ಆರ್ಸಿಬಿ ಈಗ 4 ವಿದೇಶಿ ಆಟಗಾರರಾಗಿ ಫಿಲ್ ಸಾಲ್ಟ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಮತ್ತು ಜೋಶ್ ಹೇಜಲ್ವುಡ್ ಅವರನ್ನು ನೆಚ್ಚಿಕೊಂಡಿದೆ. ಹೀಗಾಗಿ ಬೆಥೆಲ್ ಕೇವಲ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಗೆಳೆಯರೇ, ನಿಮ್ಮ ಪ್ರಕಾರ ಬೆಥೆಲ್ ಅವರಿಗೆ ಆರ್ಸಿಬಿ ತಂಡದಲ್ಲಿ ಅವಕಾಶ ನೀಡಬೇಕಾ ಅಥವಾ ಅವರು ಇಂಗ್ಲೆಂಡ್ಗೆ ಮರಳಿ ಕೌಂಟಿ ಕ್ರಿಕೆಟ್ ಆಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಜೈ ಆರ್ಸಿಬಿ! ಈ ಸಲ ಕಪ್ ನಮ್ದೇ.